ಹಾಮ್ಮ ಹೊರಟ್ರ ಆರ್ಯ? ಎಲ್ಲ ಓಕೆ ತಾನೆ? ಹಾಮ್ಮ ನಾನು ಹೊರಟೆ ಅಮ್ಮ. ಅನು ತವ್ರ ಮನೆಗೆ ಹೋದ್ಲು. ಆರ್ಯ, ತಪ್ಪು ತಿಳ್ಕೊಬೇಡ. ಅನುನ ಒಂದ್ಸಲ ಡಾಕ್ಟರ್ ಹತ್ರ ತೋರ್ಸಣ್ವಾ? ಇದು ಮೊದಲನೇ ಸಲ ಅಲ್ಲ. ಈ ಯೋಚನೆ ಆವಾಗ ಬಂದು ನಾನ್ ಸುಮ್ನಾಗಿದ್ದು ಇದೆ. ಡಾಕ್ಟರ್ ಹತ್ರ ಹೋದ್ ಮಾತ್ರಕ್ಕೆ ಏನೋ ತೊಂದ್ರೆ ಇರ್ಬೇಕು ಅಂತ ಏನಿಲ್ವಲ್ಲ. ಒಂದ್ಸಲ ಕ್ಲಿಯರ್ ಮಾಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದು. ಹಾಮ್ಮ, ನಾನು ಅದರ ಬಗ್ಗೆ ಯೋಚಿಸಿದೆ. ನಾವಾದಷ್ಟು ಬೇಗ ಡಾಕ್ಟರ್ನ ಭೇಟಿ ಆಗೋಣ. ಸರಿ ಅಮ್ಮ. ಮದ್ವೆ ಆಗಿ ಇನ್ನೂ 1 ವರ್ಷ ಆಗಿಲ್ಲ, ಆಗ್ಲೇ ಜಗಳ ಮಾಡ್ಕೊಂಡು ತವ್ರ ಮನೆಗ್ ಬರೋ ತರ ಹೆಂಡತಿ ಆಗ್ಬಿಟ್ಟೇನೆ. ನಾನು ಏನ್ ಲೊಚ್ಕೊಡ್ತಿದ್ಯಾ? ಹಿಂಗಾದ್ರೆ ಇದೇ ರೂಢಿ ಆಗ್ಬಿಡುತ್ತೆ. ಆಮೇಲೆ ದಡ್ಡಿ ಕಣೆ ನೀನು. ಏನಿದ್ರು ಮಾತಾಡಿ ಬಗೆಹರಿಸ್ಕೋಬೇಕು ತಾನೆ. ದಡ್ಡಿ ನಾನಾ ನೀನಾ? ಈಗ ನಾನ್ ಹೇಳಿದನ್ನೆಲ್ಲ ಕೇಳಿಸ್ಕೊಂಡೆ ತಾನೆ? ಅವರು ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಲ್ಲ ಅಂದ್ಮೇಲೆ ಮಾತಾಡಿ ಬಗೆಹರಿಸ್ಕೊಳ್ಳೋದಾದ್ರೂ ಹೇಗೆ? ಬರೀ ನನ್ನನ್ನೇ ಪ್ರಶ್ನೆ ಮಾಡ್ತಾರೆ. ನನಗೆ ಏನ್ ಹೇಳೋದೋ ಗೊತ್ತಾಗ್ಲಿಲ್ಲ. ನನಗ್ ಯಾವ್ದು ಸಹ ನೆನ್ಪಿಲ್ಲ ಕಣೆ. ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಎಲ್ಲೂ ಕಾಣಿಸ್ಲಿಲ್ಲ ಅಂತ ಹುಡ್ಕೊಂಡ್ ಹೋದ್ರೆ ಅದೆಲ್ಲೂ ತಲೆ ಸುತ್ತಿ ಬಿದ್ದಿದ್ದೀನಿ. ಅವತ್ತೆಲ್ಲ ಉಪವಾಸ ಇದೆಯಲ್ಲ, ಅದಕ್ಕೆ ಇರ್ಬೇಕು. ಅಲ್ಲ, ನೀನ್ ತಲೆ ಸುತ್ತ ಬಿದ್ದು ಅವ್ರ ಮೇಲೆ ಕೋಪ ಮಾಡ್ಕೊಂಡ್ ಬಂದಿದ್ಯಲ್ಲ. ಆದ್ರೆ ಅನು, ನಿನ್ಗೆ ಯಾವ್ದು ನೆನ್ಪಿಲ್ಲ ಅಂತ ಹೇಳ್ದೆ ಅಲ್ವಾ? ಇದೇ ತರ ಹಿಂದೆ ಒಂದ್ಸರಿ ಆಗಿತ್ತು, ನೆನ್ಪಿದ್ಯಾ? ಅವತ್ತು ಮಲ್ಗೆ ಹೂ ಮತ್ತೆ ಮಫ್ಲರ್ ತಗೊಂಡು ಆರ್ಯ ಸರ್ ಮನೆಗೆ ಹೋಗಿದೆ ಅಂತ ಅವರೇ ಹೇಳಿದ್ರು. ಆದ್ರೆ ನಿನ್ಗದ್ ನೆನ್ಪಿಲ್ಲ, ಕರೆಕ್ಟಾ? ಅಯ್ಯೋ, ನನಗ್ ಈಗ್ಲೂ ಏನು ನೆನ್ಪಿಲ್ಲ ಕಣೆ. ನನಗೆ ಯಾಕೋ ಅವರೇ ನನ್ನನ್ನ ಫೂಲ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಹೌದಂತೆ, ಅವ್ರಿಗೆ ಬೇರೆ ಕೆಲ್ಸ ಇಲ್ಲ ನೋಡು. ಮತ್ತಿನ್ನೇನೆ, ಕಾರ್ ಓಡಿಸಿದ್ದು ನನಗಂತೂ ನೆನ್ಪೇ ಇಲ್ಲ. ನೀನ್ ಕಾರ್ ಓಡ್ಸಿದ್ಯಾ ಅಂತ ಪದೇ ಪದೇ ಕೇಳಿದ್ರೆ ನನಗ್ ಹೆಂಗ್ ಆಗ್ಬೇಡ ಹೇಳು? ಸಿಟ್ ಬಂತು, ಅದಕ್ಕೆ ಇಲ್ಲಿಗೆ ಬಂದೆ. ಮದ್ವೆಲಿ ಅರಿಶಿಣ ಶಾಸ್ತ್ರ ಟೈಮಲ್ಲಿ ಇದೇ ರೀತಿ ಆಯ್ತಲ್ವಾ ಆರ್ಯ? ಭಂಡಾರ ದರ್ಶನ ಮೈಮೇಲ್ ಬಿದ್ದಿದ ತಕ್ಷಣ ನನ್ಗೀಗಾಗ್ಲೇ ಮದ್ವೆ ಆಗಿದೆ ಅಂತ ಎದ್ದು ಹೊರಟೋದ್ಲು. ಆದ್ರೆ ಅದ್ಯಾವುದು ಅವಳಿಗೆ ನೆನಪಿಲ್ಲ. ಗಾಡಿ ಓಡಿಸಿದ್ದು ಅವಳಿಗೆ ನೆನಪಿಲ್ಲ ಅಂತಿದ್ದಾಳೆ. ಅದು ಅಲ್ಲದೆ ಯಾರು ಅಟ್ಟಿಸ್ಕೊಂಡು ಬಂದ್ರು ಅಂತಾನು ಹೇಳಿದ್ಲು. ಆದ್ರೆ ಅದು ನಿಜಾನು ಕನ್ಸು ಅವಳಿಗೆ ಗೊತ್ತಾಗ್ತಿಲ್ಲಮ್ಮ.
ಪ್ರತಿ ಅಷ್ಟಮಿಲೂ ಕನ್ಸ್ ಬೀಳುತ್ತೆ ಅಂತ ಪುಷ್ಪ ಹೇಳಿದ್ಲು ಆರ್ಯ. ನಾವು ಬಂಗ್ಲೆಗೆ ಹೋಗಿದ್ದು ಅಷ್ಟಮಿ ಮಾರನೇ ದಿನಾನೇ. ಅದು ಅವಳ ಹ್ಯಾಲುಸಿನೇಷನ್ ಕೂಡ ಆಗಿರಬಹುದಲ್ವಾ? ಅದು ಅಲ್ಲದೆ ಹರಾಜು ನಿನ್ ಪರವಾಗಿ ಆಗ್ಲಿ ಅಂತ ದೇವ್ರನ್ನ ಕೇಳ್ಕೊಂಡು ಉಪವಾಸ ಮಾಡಿದ್ಲು. ಉಪವಾಸ ಯಾವಾಗ ಶುರು ಮಾಡಿದ್ಲು ಅಂತಾನೂ ಗೊತ್ತಾಗ್ಲಿಲ್ಲ ಆರ್ಯ. ಇಂಥ ವಿಷಯ ಎಲ್ಲ ಅವಳು ಹೇಳೋದೂ ಇಲ್ಲ. ಬಹುಶಃ ಉಪವಾಸ ಮಾಡಿದ್ರಿಂದ ಅವಳು ಪ್ರಜ್ಞೆ ತಪ್ಪಿರಬಹುದು ಏನು. ಆದರೆ ಕಾರ್ ಓಡಿಸಿದ್ದೆಲ್ಲ ಏನೂ ಗೊತ್ತಾಗ್ತಿಲ್ಲಮ್ಮ. ಎಲ್ಲ ವಿಚಿತ್ರ ಅನ್ನಿಸ್ತಿದೆ. ಒಂದ್ಸಲ ಅವಳ ಹತ್ರ ಮಾತಾಡಿ ಡಾಕ್ಟರ್ನ ಭೇಟಿ ಆಗೋದೇ ಸರಿ ಅಮ್ಮ. ಅಮ್ಮ, ನಾನು ಅನುನ ಕರ್ಕೊಂಡು ಬರಲ್ಲ. ಅವಳನ್ನ ನೋಡಬೇಕು ಅಂತ ಅನಿಸ್ತಿದೆ. ಅವಳಿಲ್ದೆ ನನಗೆ ಅರ್ಥ ಆಗುತ್ತೆ ಆರ್ಯ. ಅವಳಿಗೆ ಅಲ್ಲಿ ಇರಬೇಕು ಅನ್ಸಿದ್ರೆ ಬಿಡು, ಒತ್ತಾಯ ಮಾಡಬೇಡ. ಮೇ ಬಿ ಹೊಸ ಜಾಗಕ್ಕೆ ಹೋಗಿ ಅದು ನಿನ್ ಪಾಸ್ಟ್ ಬಗ್ಗೆ ಎಲ್ಲ ಯೋಚಿಸಿ ಏನೋ ಒತ್ತಡ ಆಗಿರ್ಬೇಕು ಅನ್ಸುತ್ತೆ. ಬೇರೆ ಏನೂ ಇರಲ್ಲ. ನೀ ಚಿಂತೆ ಮಾಡಬೇಡ ಆರ್ಯ. ಅನು ಗಟ್ಟಿ ಹುಡುಗಿ. ಏನಾಯ್ತು ಗೊತ್ತಿಲ್ಲ ಪುಷ್ಪ. ಗಂಡನ ಜೊತೆ ಹೊರಗಡೆ ಹೋಗ್ತೀನಿ ಅಂತ ಖುಷಿಯಾಗಿ ಹೋದವಳು ತಲೆನೋವು ಅಂತ ಬಂದು ಮಲ್ಕೊಂಡ್ಬಿಟ್ಲಲ್ಲ. ಏನಾಯ್ತು ಅಂತ ಕೇಳಲಾ? ಬೇಡ ಸುಮ್ಮನಿರು. ಹಾಗೇನಾದ್ರೂ ಇದ್ದಿದ್ದೀರೆ ಅವಳೇ ಹೇಳ್ತಿರ್ಲಿಲ್ವಾ? ಹಂಗಂತ ಏನು ಕೇಳದೆ ಸುಮ್ಮನೆ ಇದ್ಬಿಡ್ತೀಯಾ? ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದಿರೋದು. ನಾವೇನಾದ್ರೂ ಪ್ರಶ್ನೆ ಮಾಡ್ತೀವಿ ಅಂತ ತಲೆನೋವು ಅಂತ ನಾಟಕ ಮಾಡ್ತಿದ್ದಾಳೆ. ಹಂಗಂತೀಯ? ಯಾಕೆ ಅಂತ ಗೊತ್ತಿಲ್ವಾ ನಿನ್ಗೆ? ಇವಳಿಗೆ ತಲೆನೋವು ಬರೋದೇ ಸುಳ್ಳೇಳೋ ಸಂದರ್ಭ ಬಂದಾಗ. ಗಣಿತ ಪರೀಕ್ಷೆಯಲ್ಲಿ ಫೇಲ್ ಆದಾಗ ಇವಳಿಗೆ ತಲೆನೋವು ಬರ್ತಾ ಇತ್ತು. ಈಗ ಗಣಿತದಿಂದ ಗಂಡನ ವಿಷಯಕ್ಕೆ ಶಿಫ್ಟ್ ಆಗಿದೆ ಅಷ್ಟೇ. ಅಳಿಯಂದ್ರಿಗೆ ಒಂದ್ಸಲ ಫೋನ್ ಮಾಡಿ ಕೇಳಲ್ಲ? ಬೇಡ ಬೇಡ, ಸ್ವಲ್ಪ ಕಾಯೋಣ. ಏನಾದ್ರು ದೊಡ್ಡ ಸಮಸ್ಯೆ ಇದ್ದಿದ್ರೆ ಅಳಿಯಂದ್ರೆ ಹೇಳಿರ್ತಿದ್ರು. ಇದ್ಯಾವುದೋ ಸಣ್ಣ ಜಗಳ ಅನ್ಸುತ್ತೆ. ಸರಿ. ಒಳಗೆ ಬರ್ಬೋದಾ? ಅದು ನೀವಿಬ್ರು ಬೇರೆ ಬೇರೆ ಬಂದ್ರಲ್ಲ, ಅದಕ್ಕೆ ತೊಂದರೆ ಏನೂ ಇಲ್ಲ ತಾನೆ? ಇಲ್ಲ, ಏನ್ ತೊಂದರೆ ಇಲ್ಲ. ಔಷಧಿ ಇದ್ಯಾ ಕಳಿ ಅಂದ್ರೆ ಯಾರಿಗ ಔಷಧಿ? ಅನು ನಿಮಗೆ ಹೇಳಿಲ್ವಾ? ಬಂದು ತಲೆನೋವು ಅಂತ ಮಲ್ಕೊಂಡ್ಲು. ಓ, ತಲೆನೋವುಗ ಇದು? ಇಲ್ಲ, ಅನು ಬರಿಗಾಲಲ್ಲಿ ಓಡಾಡಿ ಕಾಲ್ ಗಾಯ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಓ, ಅದಕ್ಕೆ ಮೊದ್ಲು ಅವಳು ಬಂದ್ಲು, ಆಮೇಲೆ ನೀವು ಬಂದ್ರಾ? ಔಷಧಿ ತರಕ್ ಹೋಗಿದ್ರೇನೋ. ಕೊಡಿ, ನಾನೇ ಹಚ್ತೀನಿ. ಸರಿ ಸರಿ, ನೀವೇ ಹಚ್ಚಿ.
ಯಾಕೆ ಬಂದ್ರಿ? ಬಂಗಾರ, ಏನ್ ಮಾತು ಅಂತ ಆಡ್ತಾ ಇದೀಯಮ್ಮ? ಮನೆಗ್ ಬಂದವ್ರನ್ನ ಹೀಗ ಕೇಳೋದು? ಸರಿ ಸರಿ, ನೀವು ಆಯಿಂಟ್ಮೆಂಟ್ ಹಚ್ಚಿ ಹೇಳಿ ಅಂದ್ರೆ ಅವಳು ಹಾಗೇನೆ. ಸುಬ್ಬು, ನಡಿ ನಾವು ಆಚೆ ಹೋಗೋಣ. ಇದೇ ಮಗಳು ಕಾಲ್ಗೆ ಗಾಯ ಮಾಡ್ಕೊಂಡಿದ್ದಾಳೆ, ಇಬ್ರು ಏನೋ ಜಗಳ ಮಾಡ್ಕೊಂಡಿದ್ದಾರೆ. ಸುಬ್ಬು, ಇದು ಕೋಳಿ ಜಗಳ. ಒಂದೇ ಗೂಡಲ್ಲಿ ಕೂಡಾಕಿದ್ರೆ ಎಲ್ಲ ಸರಿ ಆಗುತ್ತೆ. ನಡಿ ನಾವು ಆಚೆ ಹೋಗೋಣ. ಈ ಗಾಯಕ್ಕೆ ಈ ಔಷಧಿ ಸಾಕು. ಆದ್ರೆ ಈ ಪಾದಗಳು ಮನೆಗೆ ಬರಬೇಕು ಅಂತಂದ್ರೆ ಯಾವ ಔಷಧಿ ಹಚ್ಚಬೇಕೋ ನನಗೆ ಗೊತ್ತಿಲ್ಲ. ನೀನಿಲ್ದೆ ಆ ಮನೆ ಅಂತಾನೆ ಅನಿಸ್ತಿಲ್ಲ ಅನು. ನನಗಲ್ಲಿ ಇರೋಕೆ ಆಗ್ತಿಲ್ಲ ಅನು. ನೀನ್ ನನ್ನ ಜೊತೆ ಬರ್ದೆ ನಾನು ವಾಪಸ್ ಹೋಗೋ ಯೋಚನೆನೂ ಮಾಡಲ್ಲ ಅನು. ನನಗೆ ಉಸಿರು ಕಟ್ತಿದೆ. ನನ್ನ ಜೊತೆ ಬಾ ಅನು, ನನ್ನ ಜೊತೆ ಬಾ, ನಮ್ಮ ಮನೆಗೆ ಹೋಗೋಣ ಪ್ಲೀಸ್. ಈಗ ನನ್ನನ್ನು ಬಿಟ್ಟು ಹೋಗ್ಬೇಡ. ಸರ್, ಈಗ ಬಿಟ್ಟು ಹೋಗೋ ಮಾತಾಡ್ತಿರೋದು ಯಾರು? ನೀವಿಲ್ದೆ ನಾನ್ ಮಾತ್ರ ಇಲ್ಲಿ ಬಂದು ಆರಾಮಾಗಿದ್ದೀನಿ ಅಂತ ಅನ್ಕೊಂಡ್ರ? ಮತ್ತಾಕೆ ಹೀಗೆ? ಇಲ್ಲಿ ಯಾಕೆ ಬಂದೆ? ನೀವ್ ಮಾಡಿದ್ದು ಸರಿ ಇಲ್ಲ ಸರ್. ಈಗ್ಲೂ ಕೂಡ ಯಾಕೆ ಹೀಗೆ, ಯಾಕೆ ಇಲ್ಲಿಗೆ ಬಂದೆ ಅಂತ ಪ್ರಶ್ನೆ ಕೇಳ್ತಿದ್ದೀರಾ. ಎಲ್ಲಾನು ನಾನೇ ನಿಮ್ಮ ಹತ್ರ ಹೇಳ್ಬೇಕು. ಆದ್ರೆ ನೀವು ಮಾತ್ರ ಎಷ್ಟು ಬೇಕಾದ್ರೂ ಏನನ್ನ ಬೇಕಾದ್ರೂ ನನ್ನಿಂದ ಮುಚ್ಚಿಡ್ಬೋದು ಅಲ್ವಾ? ಯಾವ ಔಷಧಿ ಹಚ್ಚಿದ್ರೆ ಪಾದಗಳು ಮನೆಗ್ ಬರ್ತಾವೆ ಅಂತ ಕೇಳಿದ್ರಿ ಅಲ್ವಾ? ಇದೆ ಸರ್. ನೀವ್ ಯಾವ ವಿಷಯನೂ ಮುಚ್ಚಿಡ್ದೆ ನನ್ನ ಹತ್ರ ಎಲ್ಲಾನು ಹೇಳ್ಕೊಂಡ್ರೆ ಅಷ್ಟೇ ಸಾಕು, ಬೇರೇನು ಬೇಡ. ಔಷಧಿನೇ ವಿಷ ಆಗುತ್ತೇನೋ ಅನ್ನೋ ಭಯ ನನಗೆ. ಇತಿಹಾಸದ ಬಗ್ಗೆ ಹೇಳ್ತಾ ಇವತ್ತಿನ ದಿನಗಳನ್ನ ಕಳ್ಕೊತೀನೇನೋ, ನಿನಗೆ ಹತ್ರ ಆಗ್ತಾ ಆಗ್ತಾ ನಿನ್ನಿಂದ ದೂರ ಆಗ್ತೀನೇನೋ ಅನ್ನೋ ಭಯ ನನಗೆ. ಈ ಮಾತು ನನ್ನ ರೀತಿ ನಿನಗೆ ಹಳೆ ಕಾಲದ್ದು ಅನ್ಸುತ್ತೋ ಏನೋ. ಆದ್ರೆ ನಾನು ಹಳೆ ಕಾಲದ್ದವನೇ ಅಲ್ಲ. ನನಗೆ ವಯಸ್ಸಾಯ್ತು. ಸರ್, ನಿಮ್ ಕಣ್ಣಲ್ಲಿ ನೀರ್ ನೋಡಿದ್ರೆ ನಮ್ ತಡ್ಕೊಳೋದಕ್ಕಾಗಲ್ಲ ಸರ್. ನೀವೇನು ಹೇಳ್ಬೇಡಿ ನಂಗೆ. ಹಳೆ ನೆನ್ಪುಗಳಿಂದ ನಿಮ್ ಮನ್ಸಿಗೆ ನೋವಾಗುತ್ತೆ ಅನ್ನೋದೇ ಆದ್ರೆ ನನಗದ್ ಬೇಡವೇ ಬೇಡ ಸರ್. ಇನ್ಮೇಲೆ ಅದ್ರ ಬಗ್ಗೆ ಮಾತಾಡದೆ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವ್ ಯಾವಾಗ ಹೇಳ್ತಿರೋ
ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ. ನಾನು ಕಾಯ್ತೀನಿ ಸರ್. ನಂಗೆ ಸ್ವಲ್ಪನೇ ಸಮಯ ಬೇಕಷ್ಟೇ ಅಲ್ಲ. ನಾನು ಆದಷ್ಟು ಬೇಗ ಎಲ್ಲಾನು ನಿನ್ನ ಹತ್ರ ಹೇಳ್ಕೊತೀನಿ. ಸರಿ, ಮನೆಗೆ ಹೊರಡೋಣವಾ ಈಗ? ನಿಜವಾಗ್ಲೂ ನನ್ನ ಮೇಲೀಗ ನಿಮ್ಮ ಮೇಲೆ ನಾನು ಯಾವತ್ತೂ ಕೋಪನೇ ಮಾಡ್ಕೊಳ್ಳಲ್ಲ ಸರ್. ನಿಮಗೆ ಕೋಪಕ್ಕೂ ಬೇಜಾರ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. I love you. I love you too, sir. ಅನು ವಾಪಸ್ ಬಂದ್ಮೇಲೆ ಬಂಗ್ಲೆಲ್ ನಡೆದಿದ್ ಯಾವ ವಿಷಯದ ಬಗ್ಗೆನೂ ಚರ್ಚೆ ಮಾಡೋದ್ ಬೇಡ. ಮುಖ್ಯವಾಗಿ ನೀನು ಮಾನ್ಸಿ, ಇದನ್ನ ನಾನು ಹೇಳ್ಬೇಕು ಅಂತಿಲ್ಲ, ಆದ್ರೆ ನಿನ್ ಮಾತು ನಿನ್ ಕಂಟ್ರೋಲಲ್ಲಿ ಇರಲ್ಲ. ಅನು ಈಗಾಗ್ಲೇ ಒತ್ತಡದಲ್ಲಿದ್ದಾಳೆ. ಇನ್ನೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅಪ್ಸೆಟ್ ಆಗ್ತಾಳೆ. ನಾವೆಲ್ಲರೂ ಆಗಿದ್ದನ್ನ ಅಲ್ಲೇ ಬಿಟ್ಬಿಡೋಣ. ಈ ತರ ಅದೆಷ್ಟು ಬಿಟ್ಟಿದ್ದೀರೋ. ಸರಿ ಅಮ್ಮ, ಓಕೆ. ನೀವ್ ಹೇಳೋದಕ್ಕೆಲ್ಲ ನಿಮ್ ಮಗ ತಲೆ ಅಳ್ಳಾಡಿಸ್ತಾನೆ ಮಾಮಿಲ್ಲ. ಅದ್ ನಿಮಗ್ ಸ್ವಲ್ಪ ನೆನ್ಪಿರ್ಲಿ. ನೀನ್ ಹೀಗೆಲ್ಲ ಮಾತಾಡ್ತೀಯ ಅಂತಾನೆ ನಾನ್ ಹೇಳ್ತಿರೋದು. ನನ್ ಬಗ್ಗೆ ಏನಾದ್ರೂ ಹೇಳ್ಕೊ, ಆದ್ರೆ ಅನು ಬಗ್ಗೆ ಸ್ವಲ್ಪ ಗಮನ ಇರ್ಲಿ ಮಾನ್ಸಿ. ಪ್ಲೀಸ್ ನನ್ನ ವಿಲನ್ ತರ ಟ್ರೀಟ್ ಮಾಡಬೇಡಿ ನೀವು. ಆ ಬಂಗ್ಲೋ ಬಗ್ಗೆ ಮಾತಾಡೋದ್ ಬೇಡ ಅಂತ ನೀವೇ ನನ್ಗೆ ಹೇಳೋದ್ ಬೇಕಾಗಿಲ್ಲ. ಅಲ್ಲಿ ನಡೆದಿದ್ದನ್ನ ನೆನ್ಸ್ಕೊಳ್ಳೋದಿಕ್ಕೆ ನನಗೂ ಇಷ್ಟ ಇಲ್ಲ. ಓಕೆನಾ? ಐ ಜಸ್ಟ್ ವಾಂಟ್ ಟು ಫರ್ಗೆಟ್ ಎವ್ರಿಥಿಂಗ್. ಅಕ್ಕ, ನಾನ್ ಕಾರ್ ಓಡ್ಸದ್ನಾ? ನನ್ನ ಕಾರ್ ಓಡ್ಸೋದಕ್ಕೆ ಬರಲ್ಲ. ಬಟ್ ಐ ವಿಲ್ ನಾಟ್ ಫರ್ಗೆಟ್ ಹೌ ಅನು ಬಿಹೇವ್ಡ್. ಇವತ್ ನಾನು ಅವಳನ್ನ ಏನು ಕೇಳಲ್ಲ, ಆದ್ರೆ ಈ ವಿಷಯನ ನಾನು ಮರೆಯೋದು ಇಲ್ಲ, ಅವಳನ್ನ ಕೇಳದೆ ಬಿಡೋದು ಇಲ್ಲ.